ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ತುಂಬ ಸ್ವಾಗತ. ಸೊ ಇವತ್ತಿನ ರೆಸಿಪಿ ವೆಜ್ ಕೋಫ್ತಾ. ಸೊ ನನ್ನ ಶೈಲಿಯಲ್ಲಿ ನಾನು ಮಾಡ್ತಾ ಇದ್ದೀನಿ, ಟ್ರೈ ಮಾಡಿ ಇದನ್ನು. ಸೊ ಕುಕ್ಕರಲ್ಲಿ ನಿಮ್ಮ ಮನೇಲಿ ಏನು ತರಕಾರಿ ಇದೆನೋ ಅದನ್ನೆಲ್ಲ ನೀವು ಹಾಕಿ ಬಳಸ್ಬೋದು. ಸ್ಪೆಷಲಿ ಇಲ್ಲಿ ಆಲೂಗಡ್ಡೆ, ಆಮೇಲೆ ಗೋಬಿ, ಆಮೇಲೆ ಕ್ಯಾರೆಟ್ ಈ ರೀತಿ ನಾನು ಕುಕ್ಕರಲ್ಲಿ ಹಾಕಿ ಕುದಿಸ್ಕೊತಾ ಇರೋದು. ಅಂದರೆ ಅಟ್ಲೀಸ್ಟ್ 1 ಅಥವಾ 2 ವಿಸಲನ್ನು ನೀವು ಏನಂತಾರೆ ಸೀಟಿ ಹೊಡೆಸಿ. ನೆಕ್ಸ್ಟ್ ಇಲ್ಲಿ ಸೈಡಿಗೆ ಒಂಚೂರು ಎಣ್ಣೆ, ಆಮೇಲೆ ಬೇ ಲೀಫನ್ನು ಹಾಕಿ ಒಂದೊಂದೇ ಪೋರ್ಷನ್, ಜಾಸ್ತಿ ಬೇಡ, ಮಸಾಲ ಸ್ಟ್ರಾಂಗ್ ಆಗುತ್ತೆ. ಸೊ ಒಂದು ಏಲಕ್ಕಿ ದೊಡ್ಡದು ಮತ್ತು ಒಂದು ಸಣ್ಣದು ಏಲಕ್ಕಿ, ಆಮೇಲೆ ಇಲ್ಲಿ ರಫ್ ಆಗಿ ಉಳ್ಳಾಗಡ್ಡಿನ ಹಚ್ಕೊಂಡಿರೋದು. ಸೊ ಇಲ್ಲಿ ಒಂದಿಷ್ಟು ಏನಂತಾರೆ 5 to 6 ಏನಂತಾರೆ ಬೆಳ್ಳುಳ್ಳಿ ಅಂತ ಹೇಳ್ಬೋದು. ಆಮೇಲೆ ಒಂದು ಇಂಚಷ್ಟು ಹಸಿ ಶುಂಠಿ ಅಥವಾ ಅಲ್ಲ. ಸೊ ಚೆನ್ನಾಗಿ ಇದನ್ನು ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಈ ರೀತಿ ಬೇಯಿಸ್ಕೊಂಡ ನಂತರ ಇಲ್ಲಿ ನಾನು ಡೈರೆಕ್ಟಾಗಿ ಹವೀಜ ಹಾಕ್ತಾ ಇದ್ದೀನಿ, ಅಂದರೆ ಧನಿಯಾ. ಸೊ ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಅಂತಂದರೆ ಖಾರ ಇಲ್ಲಾರ್ದು ಸ್ವಲ್ಪ ಕಲರ್ ಬರಲಿಕ್ಕೆ ಈ ರೀತಿ ಮೆಣಸಿನ್ಕಾಯಿ ಹಾಕ್ತಾ ಇರೋದು. ಈ ರೀತಿ ಇಲ್ಲ ಅಂದರೆ ನೀವು ಎಲ್ಲ ಮುಗಿದ ನಂತರ ಪೇಸ್ಟ್ ಮಾಡ್ಕೊಂಡ ನಂತರ ನೀವು ಬೇಕಿದ್ರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಬೋದು. ಸೊ ಗ್ರೇವಿ ಸ್ವಲ್ಪ ಗಟ್ಟಿ ಆಗಲಿಕ್ಕೆ ನಾನು ಇಲ್ಲಿ ಒಂಚೂರು ಗೋಡಂಬಿನ ತೊಗೊಂಡಿದ್ದೀನಿ, ಮೇಲೆ ಒಂಚೂರು ಜೀರಾ, ಆಮೇಲೆ ಸ್ವಲ್ಪ ಅರಿಶಿನ ಕಲರ್ ಬರಲಿಕ್ಕೆ. ಸೊ ಇಲ್ಲಿ ಡೈರೆಕ್ಟಾಗಿ ಗರಂ ಮಸಾಲ ಪೌಡರ್ ಹಾಕ್ತಾ ಇರೋದು. ಸೊ ಎಲ್ಲ ಈ ಹಾಕಿದ ನಂತರ ಒಂಚೂರು ಇದು ಖಾರ ಇರುವಂತಹ ರೆಡ್ ಚಿಲ್ಲಿ ಪೌಡರ್. ಸೊ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಸೊ ಚೆನ್ನಾಗಿ ಇದು ಸಾಫ್ಟ್ ಆಗಬೇಕು, ಆವಾಗ ಏನಂತಾರೆ ನೀವು ತಣ್ಣಗಾದ ನಂತರ ಪೇಸ್ಟ್ ಮಾಡ್ಕೊಳ್ಳಿಕ್ಕೆ ಬರುತ್ತೆ. ಸ್ವಲ್ಪ ಸಾಫ್ಟ್ ಆದ ನಂತರ ಇಲ್ಲಿ ನಾನು ರಫ್ ಆಗಿ ಟೊಮೆಟೊನ ಹಚ್ಕೊಂಡಿದ್ದೀನಿ. ಸೊ ಇದೊಂದು ಸ್ವಲ್ಪ ನ್ಯೂ ಟೈಪ್ ರೆಸಿಪಿ ಅಂತ ಹೇಳ್ಬೋದು. ನನಗೆ ಈ ರೀತಿ ಮಾಡಿದಾಗ ಟೇಸ್ಟ್ ತುಂಬಾ ಚೆನ್ನಾಗಿತ್ತು, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕ್ವಾಂಟಿಟಿ 2 to 3 ಪೀಪಲ್ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿ ಒಂಚೂರು 1 ಟೇಬಲ್ ಸ್ಪೂನ್ ಹೆಚ್ಚಿಗೆ ಮತ್ತೆ ಹವೀಜ ಹಾಕ್ತಾ ಇರೋದು. ಸೊ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಸೊ ಕ್ವಿಕ್ಕಾಗಿ ಆಗುತ್ತೆ ಈ ರೀತಿ ಮಾಡಿದಾಗ. ಸೊ ಹುಣಸೆಹಣ್ಣು ಇತ್ತು ಅಂತಂದರೆ ಅದನ್ನು ಹಾಕಿ, ನನ್ನ ಹತ್ರ ಟರ್ಮರಿನ್ ಪೇಸ್ಟ್ ಇತ್ತು. ಸೊ ನಾನು ಪೇಸ್ಟ್ ಕೂಡ ಯಾವ ರೀತಿ ಮಾಡಿ ಜಾಸ್ತಿ ದಿನ 15 ಡೇಸ್ವರೆಗೂ ಇಡ್ತೀನಿ ಅನ್ನೋದನ್ನು ಸಪ್ರೇಟ್ ಬ್ಲಾಗಲ್ಲಿ ಹೇಳಿದ್ದೀನಿ ಕೂಡ. ಸೊ ನೀವು ನನ್ನ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡ್ಬೋದು. ಸೊ ಒಂಚೂರು ಇಲ್ಲೇ ನಾನು ಹುಣಸೆ ಹಣ್ಣನ್ನು ಹಾಕಿ ಚೆನ್ನಾಗಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಇದನ್ನು ನೀವು ಚೆನ್ನಾಗಿ ಬೇಯಿಸಬೇಕು. ಸೊ ಇಲ್ಲಿ ನಾನು ಏನಂತಾರೆ ಲಾಸ್ಟಿಗೆ ಕರಿಮೆಣಸಿನ ಪುಡಿ ಹಾಕ್ತಾ ಇದ್ದೀನಿ. ಬೇಕಿದ್ದರೆ ಹಾಕ್ಬೋದು, ಆಪ್ಷನಲ್. ಡೈರೆಕ್ಟಾಗಿನೂ ನೀವು ಕರಿಮೆಣಸನ್ನು ಹಾಕ್ಬೋದು, ನನಗೆ ಒಂಚೂರು ರುಚಿ ಅನಿಸುತ್ತೆ. ಸೊ ಎಲ್ಲ ಗ್ರೇವಿಯಲ್ಲಿನೂ ಒಂದು ಚೂರು ಸ್ವಲ್ಪ ಸಕ್ಕರೆ ಹಾಕ್ತಾರೆ ಕಂಪಲ್ಸರಿ. ಸೊ ಅದನ್ನು ಒಂಚೂರು ಹಾಕಿದ್ದೀನಿ. ಇಲ್ಲಿ ನಾನು ಹಾಲು ಒಡೆದ ನಂತರ ಪನ್ನೀರ್ ಮಾಡಿದಾಗ ಉಳಿದ ನೀರನ್ನು ನಾನು ಯೂಸ್ ಮಾಡ್ತಾ ಇರೋದು. ಸೊ ಅದು ತುಂಬಾ ಒಳ್ಳೆಯದು, ಹಾಗಾಗಿ ಅದನ್ನು ಒಗಿಬೇಡಿ, ಈ ರೀತಿ ಬಳಸ್ಕೊಳ್ಳಿ ಗ್ರೇವಿಗೆ. ಸೊ ಚೆನ್ನಾಗಿ ಬಿಸಿ ಇದ್ದಾಗಲೇ ಹಾಕಿದ್ದೀನಿ. ಸೊ ನೋಡಿ ಇಲ್ಲಿ ಆಲ್ರೆಡಿ ವೆಜಿಟೇಬಲ್ಸ್ ಕೂಡ ಕುಕ್ ಆಗಿದೆ 1 to 2 ವಿಸಿಲ್ಸಲ್ಲಿ. ಸೊ ನಾನು ಹೊರಗಡೆ ಇಟ್ಟು ಒಂದು ಸ್ವಲ್ಪ 5 to 10 ಮಿನಿಟ್ಸ್ ಅದನ್ನು ತಣ್ಣಗಾಗಲಿಕ್ಕೆ ಬಿಡ್ತೀನಿ. ಸೊ ಇಲ್ಲಾಂದರೆ ಅದು ಮಾಯ್ಶ್ಚರ್, ಹೀಗೆ ನಾವು ಗ್ರೇಟ್ ಮಾಡಿದ್ವಿ ಅಂತಂದರೆ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಸೊ ಹಾಗಾಗಿ ಮತ್ತೆ ನಮಗೆ ಕೋಫ್ತಾ ಬಾಲ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಡ್ರೈ ಆಗುತ್ತೋ ಆರಿದ ನಂತರ ನಾವು ಅದನ್ನು ಮ್ಯಾಶ್ ಮಾಡೋಣ ಅಥವಾ ಗ್ರೇಟ್ ಮಾಡೋಣ. ಸೊ ಇಲ್ಲಿ ವೆಜಿಟೇಬಲ್ಸಿಗೂ ನಾನು ಪನ್ನೀರ್ ಮಾಡಿರುವಂತಹ ನೀರನ್ನು ನಾನು ಬಳಸಿದ್ದೆ. ಸೊ ಅದನ್ನೇ ನಾನು ಮತ್ತೆ ಕುಕ್ಕರಲ್ಲಿ ಹಾಕಿ ವೆಜಿಟೇಬಲ್ಸ್ ಕೂಡ ಕುದಿಸಿದ್ದೆ. ಸೊ ಹಾಗಾಗಿ ಒಂದು ಒಡೆದ ಹಾಲಿಂದ ನಾನು ಈ ರೀತಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಏನಂತಾರೆ ಅದ್ರ ಮೇಲೆ ಒಂದು ಸ್ವಲ್ಪ ವೇಟ್ ಇಟ್ಟಿದ್ದೆ. ಸೊ ಹಾಗಾಗಿ ಫ್ರೆಶ್ ಆಗಿ ಮಾಡಿದ್ದೀನಿ ಪನ್ನೀರು, ಅಂದರೆ ಏನಿಲ್ಲ ಅಂದರೂ 1 hour ಹಿಂದೆ ಮಾಡಿರೋದು. ಸೊ ಹಾಗಾಗಿ ಸಾಫ್ಟ್ ಇದೆ, ಫ್ರೆಶ್ ಇದೆ, ಹೊರಗಡೆಯಿಂದ ತರೋ ಅವಶ್ಯಕತೆಯೇ ಇಲ್ಲ. ಸೊ ಇತ್ತೀಚೆಗೆ ಭಾಳಷ್ಟು ಕೆಮಿಕಲ್ ಸುದ್ದಿ ಕೇಳ್ತಾ ಇರೋದು ಪನ್ನೀರ್ ಬಗ್ಗೆ, ಹಾಗಾಗಿ ಸುಮ್ಮನೆ ಎಷ್ಟೊತ್ತು ಟೈಮ್ ಹಿಡಿಯುತ್ತೆ ಹೇಳಿ. ಸೊ ಹಾಗಾಗಿ ಫ್ರೆಶ್ ಆಗಿ ಮಾಡೋದು ತುಂಬಾ ಒಳ್ಳೆಯದು. ಸೊ ಇಲ್ಲಿ ಎಲ್ಲನೂ ಗ್ರೇಟ್ ಮಾಡ್ಕೋತಾ ಇದ್ದೀನಿ, ಎಲ್ಲ ವೆಜಿಟೇಬಲ್ಸ್ ಕೂಡ ಏನಂತಾರೆ ತಣ್ಣಗಾಗಿದೆ 5 to 10 ಮಿನಿಟ್ಸ್ ಆದ ನಂತರ. ಸೊ
ಬರೀ ಪನ್ನೀರ್ ಹಾಕಿನೂ ಮಾಡ್ಬೋದು ನೀವು. ಸೊ ಪನ್ನೀರ್ ಕೋಫ್ತಾ ಆಗುತ್ತೆ. ವೆಜ್ ಕೋಫ್ತಾ ಅಂತಂದರೆ ಎಲ್ಲ ರೀತಿಯ ತರಕಾರಿಗಳು. ಸೊ ಬೀಟ್ರೂಟ್ ಕೂಡ ಹಾಕ್ಬೋದು, ಆಪ್ಷನಲ್. ನಿಮ್ಮ ಮನೆಯಲ್ಲಿ ಏನಿರುತ್ತೋ ಅದನ್ನು ಮಾಡಿ. ಸೊ ಅದು ಅಷ್ಟೇ ತರಬೇಕು, ಇದೇ ತರಬೇಕು ಅಂತ ಆಪ್ಷನ್ ಇಲ್ಲ. ಸೊ ಎಷ್ಟಿತ್ತೋ ನನ್ನ ಮನೆಯಲ್ಲೂ ಕೂಡ ಎಲ್ಲ ಒಂದೊಂದು ರೀತಿಯಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇರೋದು. ಸೊ ಇದು ಒಂದು ವೆಜಿಟೇಬಲ್ ಕೋಫ್ತಾ ಅಂದರೆ ಯಾವ್ದು ಬೇಕಾದರೂ ನೀವು ಬಳಸಿ ಇದನ್ನು ಮಾಡ್ಬೋದು. ಸೊ ಎಲ್ಲನೂ ಈ ರೀತಿ ಮ್ಯಾಶ್ ಅಂದರೆ ಗ್ರೇಟ್ ಮಾಡ್ಕೊತಾ ಇದ್ದೀನಿ. ಮ್ಯಾಶ್ ಅಂತಂದರೆ ಡೈರೆಕ್ಟಾಗಿ ನಾವು ಪೇಸ್ಟ್ ಮಾಡಿದ್ರೆ ಅದು ಮೆತ್ತಗಾಗಿಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಸೊ ಹಾಗಾಗಿ ಗ್ರೇಟ್ ಮಾಡೋದು ತುಂಬಾ ಒಂದು ರೀತಿ ಚೆನ್ನಾಗಿ ಅನಿಸುತ್ತೆ ನನಗೆ. ಹಾಗಾಗಿ ಈ ರೀತಿ ಗ್ರೇಟ್ ಮಾಡ್ಕೊಳ್ತಾ ಇರೋದು. ಬಟ್ ಟ್ರಸ್ಟ್ ಮೀ, ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಜವಾಗ್ಲೂ ಹೇಳ್ತೀನಿ, ತುಂಬ ಇಷ್ಟಪಟ್ಟು ತಿಂತೀರಾ. ಸೊ ಇದು ನನ್ನ ಒನ್ ಆಫ್ ದ ಮೋಸ್ಟ್ ಫೇವ್ರೇಟ್ ಏನಂತಾರೆ ಗ್ರೇವಿ ಅಂತ ಹೇಳ್ಬೋದು, ಹೊರಗಿನ ವೆಜ್ ಕೋಫ್ತಾಗೆ ಬೀಟ್ ಮಾಡೋದು ಅಂತಂದರೆ. ಸೊ ಈಗಿನ ಇದರಲ್ಲಿ ಸೊ ಮನೆಯಲ್ಲಿ ಎಲ್ಲ ಟ್ರೈ ಮಾಡಿ ತಿನ್ನೋದ್ರಲ್ಲಿ ಈಸಿ ಅಂತ ಅನಿಸಿತು. ಸೊ ಇಲ್ಲಿ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಖಾರ ಪುಡಿ ಇದ್ದರೆ ಖಾರ ಪುಡಿ, ಅಥವಾ ಇಲ್ಲಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾ ಇರೋದು ನಾನು. ಸೊ ಇಲ್ಲಿ ಕಾರ್ನ್ಫ್ಲೋರ್ನ ಬಳಸ್ತಾ ಇದ್ದೀನಿ. ಸೊ ನೆನಪಿಟ್ಕೊಳ್ಳಿ, ಇಲ್ಲಿ ರುಚಿಗೆ ತಕ್ಕಷ್ಟು ಮತ್ತು ಹವಿಜ ಪುಡಿ ಹಾಕ್ತಾ ಇರೋದು, ಅಂದರೆ ಧನಿಯಾ ಪುಡಿ, ಕೊರಿಯಂಡರ್ ಪೌಡರ್ ಅಂತ ಹೇಳ್ಬೋದು. ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಹಾಕ್ತಾ ಇರೋದು, ಆಮೇಲೆ ಜೀರಿಗೆ ಪುಡಿ, ಆಮೇಲೆ ಒಂಚೂರು ಎಳ್ಳನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ಅನಿಸುತ್ತೆ ಕೋಫ್ತಾ ಮಾಡಿದಾಗ. ಸೊ ಕೊತ್ತಂಬರಿ, ಕೈ ತುಂಬ ಸಣ್ಣಾಗಿ ಫ್ರೆಶ್ ಆಗಿರುವಂಥ ಹೆಚ್ಕೊಂಡಿರುವಂತಹ ಕೊತ್ತಂಬರಿ. ಸೊ ಇಲ್ಲಿ ನೋಡಿ, ಆಲ್ಮೋಸ್ಟ್ ನೀರು ಹಾಕಿದ ನಂತರ ತುಂಬಾ ಸಾಫ್ಟ್ ಆಗಿದೆ. ಈಗ ನಾವು ತಣ್ಣಗಾಗಿ ನಂತರ ಪೇಸ್ಟ್ ಮಾಡಬೇಕು ಅದನ್ನು. ಕಂಟಿನ್ಯೂ ಆಗಿ ನಾನು ಇಲ್ಲಿ ವ್ಲಾಗ್ ಮಾಡ್ತಾ ಇರೋದ್ರಿಂದ ಆ ಕಡೆ ಈ ಕಡೆ ಆಗ್ತಾಯಿದೆ, ಸೊ ಕ್ಷಮಿಸಿ. ಸೊ ಇಲ್ಲಿ ಒಂಚೂರು ಎಣ್ಣೆ ಹಚ್ಕೊಂಡು ಒಂಚೂರು ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ. ಸೊ ಎಲ್ಲನೂ ಕಲಿಸ್ಕೊಳ್ಳಿ. ಯಾವುದೇ ಥರ ನೀರು ಹಾಕಲಿಕ್ಕೆ ಹೋಗಬೇಡಿ. ಸೊ ಆಲ್ರೆಡಿ ವೆಜಿಟೇಬಲ್ಸಲ್ಲಿ ನೀರಿನ ಅಂಶ ಇದ್ದೇ ಇರುತ್ತೆ. ಸೊ ಹಾಗಾಗಿ ಕಲಸಿದ ನಂತರ ಇನ್ನೂ ಒಂಚೂರು ಅಳಕ್ಕೆ ಅನಿಸಿದ್ರೆ ಕಾರ್ನ್ಫ್ಲೋರನ್ನು ಹಾಕಿ ಮತ್ತೆ ಕಲಸಿ. ಸೊ ಉಂಡೆ ಆಕಾರದಲ್ಲಿ ಆದಾಗ ಕ್ರ್ಯಾಕ್ ಮತ್ತು ಸೀಳಬಾರ್ದು, ಆ ರೀತಿ ನೀವು ಬಾಲ್ಸನ್ನು ಮಾಡಿ ಇಟ್ಕೊಳ್ಬೇಕು. ಸೊ ಅಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಸೊ ಅದಕ್ಕೋಸ್ಕರ ಇಲ್ಲಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು, ಯಾಕಂದರೆ ಎಲ್ಲ ಡ್ರೈ ಮಸಾಲಾನು ಕೂಡ ಹಾಕಿರ್ತೀವಿ. ಸೊ ಹಾಗಾಗಿ ಪ್ರತಿಯೊಂದನ್ನು ಚೆನ್ನಾಗಿ ಒಂದು 5 to 10 minutes ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಚಿಕ್ಕ ಚಿಕ್ಕ ಆಕಾರ, ನಿಮ್ಮ ಆಪ್ಷನ್ ಯಾವ ರೀತಿ ಸೈಜ್ ಬೇಕು ಅಂತ. ನಾನು ಮೀಡಿಯಮ್ ಸೈಜಲ್ಲಿ ಬಾಲ್ಸ್ ಮಾಡ್ತಾ ಇರೋದು. ನೋಡಿ ಇಲ್ಲಿ ಎಷ್ಟೆಲ್ಲ ಕ್ವಾಂಟಿಟಿ ಆಗುತ್ತೆ ಅಂತ. ಸೊ ನನಗೆ ಎಷ್ಟು ಬೇಕೋ ಅಷ್ಟನ್ನು ನಾನು ಏನಂತಾರೆ ಎಲ್ಲ ಆಲ್ಮೋಸ್ಟ್ ಫ್ರೈನೂ ಮಾಡ್ಬೋದು. ಇಲ್ಲ ಅಂದ್ರೂ ನೀವು ಜಿಪ್ ಲಾಕಲ್ಲಿ ಎಷ್ಟು ಬೇಕೋ ಅಷ್ಟನ್ನು ನೀವು ಫ್ರೀಸ್ ಮಾಡಿ ಉಳುಕಿದ್ದನ್ನು ನೀವು ಫ್ರೈ ಮಾಡ್ಬೋದು. ಸೊ ಆರಾಮಾಗಿ ನೀವು 2 to 3 days ಆರಾಮಾಗಿ ಯೂಸ್ ಮಾಡ್ಬೋದು. ಪೂರ ಡೀಪ್ ಫ್ರೀಸ್ ಅಲ್ಲಿ ಇಡಿ, ಅಂದರೆ ಚೆನ್ನಾಗಿರುತ್ತೆ. ಸೊ ಜಿಪ್ ಲಾಕ್ ಆಗಿರಬೇಕು. ನೋಡಿ ಎಷ್ಟು ಬಾಲ್ಸ್ ಆಗಿದೆ ಅಂತ. ಜಸ್ಟ್ ಎಲ್ಲ ಬರೀ ನಾನು ಒಂದೊಂದು ವೆಜಿಟೇಬಲ್ಸನ್ನು ನಾನು ತೊಗೊಂಡಿರೋದು. ಸೊ ಇಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟನ್ನೇ ನಾನು ಇಲ್ಲಿ ಫ್ರೈ ಮಾಡ್ಕೋತಾ ಇರೋದು. ಸೊ ಚೆನ್ನಾಗಿ ಎಣ್ಣೆ ಕಾದ ನಂತರ ಮಾಡಿದ ಬಾಲ್ಸ್ಗಳನ್ನು ಹಾಕಿ. ಸೊ ಇಲ್ಲಿ ನಾನು ಟಚ್ ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಫ್ಯೂ ಮಿನಿಟ್ಸ್ ಅದನ್ನು ಟಚ್ ಮಾಡಬೇಡಿ, ಯಾಕಂದರೆ ಅದು ಅಂಟ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಾದ ನಂತರ, ಸ್ವಲ್ಪ ಫ್ರೈ ಆದ ನಂತರ ಈ ರೀತಿ ಟ್ವಿಸ್ಟ್ ಆಗಿ ಟರ್ನ್ ಮಾಡ್ಬೋದು. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ಇದನ್ನು ಫ್ರೈ ಮಾಡಿ. ಸೊ ಕ್ರಿಸ್ಪಿ ಆಗಲಿ. ಸೊ ಮಧ್ಯದಲ್ಲಿ ಟಚ್ ಮಾಡೋದು ಆಗಲಿ ತೆಗೆಯೋದು ಈ ರೀತಿ ಮಾಡಬೇಡಿ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಬೋದು ಇದನ್ನು. ನೋಡಿ ಯಾವ ರೀತಿ ಕಲರ್ ಬಂದಿದೆ ಅಂತ. ಸೊ ಚೂರು ಮೆತ್ತಗಾಗಿಲ್ಲ ಅಥವಾ ಕ್ರ್ಯಾಕ್ ಬಿಟ್ಟಿಲ್ಲ. ಸೊ ಇಲ್ಲಿ ತಣ್ಣಗಾದ ನಂತರ ಇಲ್ಲಿ ಒಂಚೂರು ನಾನು ನೀರನ್ನು
ಅದೇ ಪನ್ನೀರ್ ಮಾಡಿರುವಂತಹ ನೀರನ್ನು ಹಾಕಿ ಗ್ರೇವಿಯಾಗಿ ಈ ರೀತಿ ರುಬ್ಕೊಂಡಿದ್ದೀನಿ. ಚೆನ್ನಾಗಿ ರುಬ್ಕೊಳ್ಳಿ, ತುಂಬ ಸಾಫ್ಟಾಗಿರಬೇಕು. ಸೊ ಏನಿಲ್ಲ, ಜಸ್ಟ್ ರುಬ್ಕೊಂಡ ನಂತರ ಒಂಚೂರು ಎಣ್ಣೆನ ಹಾಕಿ ಡೈರೆಕ್ಟಾಗಿ ನೀವು ಪೇಸ್ಟನ್ನು ಹಾಕ್ಬೋದು. ಸೊ ಯಾವುದೇ ಥರ ಮಸಾಲ ಹಾಕೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಈ ರೀತಿ ಒಂಚೂರು ನೀರು ಹಾಕಿ ಎಲ್ಲ ಉಳಿದ ಪೇಸ್ಟನ್ನು ಕೂಡ ವೇಸ್ಟ್ ಮಾಡಲಾರ್ದೇ ನೀವು ಇದನ್ನು ಹಾಕಿ ಚೆನ್ನಾಗಿ ಇದನ್ನು 5 to 10 minutes ಬೇಯಿಸ್ಕೊಳ್ಳಿ. ಅಂದರೆ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಳಿ. ಇಲ್ಲಿ ಒಂಚೂರು ಕಲರ್ ಬರಲಿಕ್ಕೆ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಹಾಕ್ತಾಯಿದ್ದೀನಿ ಮತ್ತು ಸೊ ಜಾಸ್ತಿ ಚೆನ್ನಾಗಿ ಕಲರ್ ಬರಲಿ ಅಂತ. ಸೊ ನಿಮಗೆ ಇಷ್ಟ, ಆಪ್ಷನ್ ಬೇಕಿತ್ತು ಅಂದರೆ ಇನ್ನೂ ಜಾಸ್ತಿ ಕಲರ್ ಹಾಕಬೇಕು ಅನಿಸಿದರೆ ಹಾಕಿ. ನೋಡಿ, ಇಲ್ಲಿ ಚೆನ್ನಾಗಿ ಕುದ ನಂತರ ಈ ರೀತಿ ಕಲರ್ ಮತ್ತೆ ಚೇಂಜ್ ಆಗಿದೆ. ಸೊ ಇನ್ನೂ ಚೇಂಜ್ ಆಗುತ್ತೆ ಕಲರು. ಎಷ್ಟು ಕುದಿಸ್ತೀವೋ ಅಷ್ಟು ಅದರದ್ದು ಟೇಸ್ಟ್ ಬರುತ್ತೆ. ಸೊ ಇಲ್ಲಿ ನಾನು ಕ್ರೀಮನ್ನು ಹಾಕ್ತಾಯಿದ್ದೀನಿ. ಇಲ್ಲ ಅಂತಂದರೆ ಮನೆಯಲ್ಲಿ ಕೆನೆ ಇರುತ್ತಲ್ಲ, ಅದನ್ನು ನೀವು ಕೂಡ ಹಾಕ್ಬೋದು. ತುಂಬ ರುಚಿ ಕೊಡುತ್ತೆ ಕೆನೆ ಹಾಕಿದ ನಂತರ, ಟ್ರಸ್ಟ್ ಮೀ. ಸೊ ಇದರಲ್ಲಿ ನಾನು ತುಪ್ಪನೂ ಕೂಡ ಹಾಕ್ತೀನಿ. ಸೊ ಇದು ಒಂದು ನನ್ನ ಅಭ್ಯಾಸ, ಅಂದರೆ ಟೇಸ್ಟ್ ಕೂಡ ಬೇರೆಯೇ ಕೊಡುತ್ತೆ ನನಗೆ. ತುಪ್ಪ ಹಾಕಿದರೆ ಕಂಪಲ್ಸರಿ ಯಾವುದೇ ಪನ್ನೀರ್ ಗ್ರೇವಿ ಆಗಲಿ ಯಾವುದೇ ಆಗಲಿ ಈ ರೀತಿ ಮಾಡಿದಾಗ ನಾನು ತುಪ್ಪ ಹಾಕೋದು. ಸೊ ಇಲ್ಲಿ ನಾನು ಒಂಚೂರು ಕಸೂರಿ ಮೇಥಿನ ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ಇಲ್ಲಿ ಕೆನೆ ಹಾಕಿದ ನಂತರ ಸ್ವಲ್ಪ ಜಾಸ್ತಿ ಕುದಿಸೋದೇನು ಬೇಡ, ಸ್ವಲ್ಪನೇ ಅಟ್ಲೀಸ್ಟ್ 2 to 3 minutes ಇದ್ದರೆ ಸಾಕು. ಸೊ ಚೆನ್ನಾಗಿ ಗ್ರೇವಿ ಥಿಕ್ ಆಗಿದೆ, ಜಾಸ್ತಿ ಗಟ್ಟಿ ಮಾಡೋದು ಬೇಡ. ಸೊ ಇಲ್ಲಿ ನಾನು ಒಂಚೂರು ಫ್ರೆಶ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಬಳಸ್ತಾ ಇದ್ದೀನಿ. ಇದು ಆಪ್ಷನ್, ನನಗೆ ಇಷ್ಟ ಅದಕ್ಕೋಸ್ಕರ ನಾನು ಹಾಕಿರೋದು. ಇಲ್ಲಾಂದರೆ ನೀವು ಹಾಕಿಲ್ಲ ಅಂದರೂ ನಡೆಯುತ್ತೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಆ್ಯಕ್ಚುಲಿ ಹಾಕೋದಿಲ್ಲ. ಸೊ ನನಗೆ ಬೇಕಂತ ನಾನು ಹಾಕಿರೋದು. ಸೊ ನೋಡಿ, ಇಲ್ಲಿ ಗ್ರೇವಿ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ. ಸೊ ಹಾಗಾಗಿ ಇಷ್ಟು ಸಾಕು ಅಂತ ಅನ್ಕೋತೀನಿ. ಸೊ ಈಗ ಸ್ವಲ್ಪ ಫ್ಲೇಮ್ ಏನಂತಾರೆ ಎಲ್ಲ ಮಿಕ್ಸ್ ಆಗಿ ಟೇಸ್ಟ್ ಈಗ ನೀವು ನೋಡ್ಬೋದು. ಏನಾದರೂ ಹೆಚ್ಚು ಕಮ್ಮಿ ಉಪ್ಪು ಅಥವಾ ಸಕ್ಕರೆ ಕಮ್ಮಿ ಇದ್ದರೆ ಹೀಗೆ ಹಾಕ್ಬೋದು. ಸೊ ಇಲ್ಲ ಅಂದರೆ ಪರ್ಫೆಕ್ಟಾಗಿದೆ ಈ ನನ್ನ ರೆಸಿಪಿ. ಸೊ ನೋಡಿ ಮೆಜರ್ಮೆಂಟನ್ನು ಅಂತ ಹೇಳ್ತೀನಿ. ಈಗ ಹಾಕಬೇಕಾದ್ರೆ, ಸರ್ವ್ ಮಾಡಬೇಕಾದ್ರೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನೇ ಸರ್ವ್ ಮಾಡಿ. ಇಲ್ಲ ಅಂತಂದರೆ ಸಾಫ್ಟ್ ಆಗಿಬಿಡುತ್ತೆ. ಸೊ ತುಂಬ ಸಾಫ್ಟ್ ಆದರೆ ಮಜಾ ಬರೋದಿಲ್ಲ. ಸೊ ಹಾಗಾಗಿ ನಾನು ಗ್ರೇವಿಯಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಲಾಸ್ಟಿಗೆ ನಾನು ಈ ರೀತಿ ಹಾಕ್ತಾ ಇರೋದು. ಅಂದರೆ ನೀವು ತಿನ್ನಬೇಕಾದ್ರೆ, ಸರ್ವ್ ಮಾಡಬೇಕಾದ್ರೆ 1-2 minutes ಮುಂಚೆ ಹಾಕಿ. ಸೊ ಈ ರೀತಿ ವೆಜ್ ಕೋಫ್ತಾನ ನೀವು ನನ್ನ ಸ್ಟೈಲಲ್ಲಿ ಮಾಡಿ ನೋಡಿ, ತುಂಬಾ ರುಚಿ ಇರುತ್ತೆ. ಸೊ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ಖುಷಿಯಾಗಿರಿ. ಟ್ರೈ ಮಾಡೋದನ್ನು ಮರಿಬೇಡಿ. ಕೋಫ್ತಾನ ನೀವು ಹಾಗೆ ಕೂಡ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಸೊ ಗ್ರೇವಿ ಇಲ್ಲ ಅಂದ್ರೂ ಆ ರೀತಿ ತಿನ್ನೋರು ಇದ್ರೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ. ಮಸ್ಟ್ ಟ್ರೈ ರೆಸಿಪಿ ಅಂತ ಹೇಳ್ತೀನಿ. ಸೊ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿದ್ದೀರಾ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ.